ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳೋ ಹರಿ. ಚಂದನ ಎತ್ತರಕ್ಕೇರ್ಬೇಕು ಅಂತ ಕನ್ಸು ಕಾಣ್ತಾ ಇದ್ದಾಳೆ. ನೀನ್ ಅವಳಿಗೆ ಏಣಿ ಆಗ್ಬೇಕೆ ಹೊರತು ಅವಳ ದಾರಿಗೆ ಕಲ್ಲಾಗ್ಬಾರ್ದು ಕಣೋ. ಅವ್ರು ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ಅಣ್ಣ ನಾನು ಆಸೆ ಪಡ್ತಿರೋದು. ಅವ್ರ ಕನ್ಸಿಗೆ ನಾನು ಯಾಕಣ ಕಲ್ಲು ಹಾಕ್ಲಿ? ಅದಕ್ಕೆ ಹೇಳ್ತಿರೋದು, ಇನ್ಮೇಲಾದ್ರೂ ಈ ಸುಳ್ಳು ಪುಳ್ಳು ಎಲ್ಲ ಬಿಟ್ಬಿಡು. ಅದರಿಂದ ಯಾರಿಗೂ ಲಾಭ ಇಲ್ಲ. ನೋಡು, ಚಂದನಾಗೆ ನಾವೇ ಎಲ್ಲ ಹೇಳಿದ್ರೆ ಅವಳು ಸಮಾಧಾನದಿಂದ ಈ ಮನೇಲಾದ್ರೂ ಇರ್ತಾಳೆ. ಇಲ್ಲ ಅವಳೇ ಎಲ್ಲ ತಿಳ್ಕೊಂಡ್ರೆ ಮುಂದೆ ಏನಾಗುತ್ತೆ ನೀನೇ ಯೋಚನೆ ಮಾಡು. ಅಣ್ಣ, ಸುಳ್ಳು ಹೇಳೋದು ಅಂದ್ರೆ ನನ್ಗೇನು ಖುಷಿ ಅಂತ ಅನ್ಕೊಂಡಿದ್ಯಾ? ನಾವಪ್ಪ ಜೈಲ್ಗೆ ಹೋದಾಗ ನನ್ಗೆಷ್ಟೇನ ವಯಸ್ಸು. ಅವ್ರು ಯಾಕೆ ಜೈಲ್ಗೆ ಹೋದ್ರು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಾನೊಬ್ಬ ಕೊಲೆಗಾರನ ಮಗ ಅಂತ ಚುಚ್ಚಿ ಮಾತಾಡ್ತಿದ್ರು. ಗೊತ್ತಣ್ಣ ನಿನ್ಗೆ? ಎಲ್ರು ತಪ್ಪಾಗೆ ನೋಡ್ತಾ ಇದ್ರು, ತಪ್ಪಾಗೆ ಮಾತಾಡ್ತಿದ್ರು. ಇನ್ಸಲ್ಟ್ ಆದ್ರೂ ಪರವಾಗಿಲ್ಲ, ಒಬ್ಬನೇ ಇರೋದಕ್ಕಿಂತ ಯಾರ ಜೊತೆ ಆದ್ರೂ ಸೇರೋಣ ಅಂತ ಹೋದ್ರೆ ಅವ್ರ ಅಪ್ಪ ಅಮ್ಮ ಬಂದು ನನ್ನನ್ನು ಹೊಡೆದು ಅವ್ರ ಮಕ್ಳನ್ನ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಿದ್ರು. ಸ್ಕೂಲಲ್ಲಿ ಟೀಚರ್ಸು ನನ್ನ ಜೊತೆ ಚೆನ್ನಾಗಿ ಮಾತಾಡಿ ನನಗೆ ನೆನಪೇ ಇಲ್ಲ. ಅಪ್ಪ ಮಾಡಿದ ತಪ್ಪಿಗೆ ಆ ವಯಸ್ಸಲ್ಲಿ ನನ್ಗೆ ಯಾಕಣ ಶಿಕ್ಷೆ? ಒಂದಿನ ನನ್ನ ಬಗ್ಗೆ ನನ್ಗೇನೋ ಒಂದು ಸುಳ್ಳು ಹೇಳ್ದೆ, ಅವತ್ ನನಗೆ ಸಿಕ್ಕಿದ ಮರ್ಯಾದೆನೇ ಬೇರೆ. ಡಿಸೈಡ್ ಮಾಡ್ದೆ ಅಣ್ಣ, ಸತ್ಯ ಹೇಳಿ ಚೀತು ಅನ್ಸ್ಕೊಳ್ಳೋದಕ್ಕಿಂತ ಸುಳ್ಳು ಹೇಳಿ ಸಭಾಷ್ ಅನ್ಸ್ಕೊಳ್ಳೋದೇ ವಾಸಿ ಅಂತ. ಅವತ್ತಿಂದ ನಮ್ಮ ಮನೆ ಬಗ್ಗೆ ಸುಳ್ಳು ಹೇಳ್ದೆ, ನಮ್ಮ ಅಪ್ಪನ ಬಗ್ಗೆ ಸುಳ್ಳು ಹೇಳ್ದೆ, ನನ್ನ ಕೆಲ್ಸದ ಬಗ್ಗೆ ಸುಳ್ಳು ಹೇಳ್ದೆ. ಸುಳ್ಳನ್ನೇ ಸತ್ಯ ಮಾಡ್ಕೊಂಡೆ. ಯಾರಿಗೋ ಮೋಸ ಮಾಡ್ಬೇಕು ಅಂತ ಅಲ್ಲಣ್ಣ, ನನ್ ರೆಸ್ಪೆಕ್ಟ್ ಉಳಿಸ್ಕೋಬೇಕು ಅಂತ. ಹೇಳೋಣ, ನಾನು ಮಾಡಿದ ತಪ್ಪ? ಅಣ್ಣ, ಹೇಳಮ್ಮ, ಏನ್ ವಿಷಯ? ಅದು ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಹೇಳಮ್ಮ. ಪರವಾಗಿಲ್ಲ, ಹೇಳಮ್ಮ. ನಂಗೆ ರೂಮ್ ಸಿಕ್ಕಿದೆ ಅಣ್ಣ. ನಾಳೆನೇ ಈ ಮನೆಯಿಂದ ಹೋಗ್ತಾ ಇದ್ದೀನಿ. ಮನೆ ನೋಡ್ಬಿಟ್ಟಿ ಅಮ್ಮ? ನಿನ್ನೆ ನ್ಯೂಸ್ ಪೇಪರ್ ಅಲ್ಲಿ ಆಡ್ ನೋಡ್ದೆ, ಇವತ್ತು ಹೋಗಿದ್ದೆ. ಮನೆ ಇಷ್ಟ ಆಯ್ತು, ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಿ. ಅದಕ್ಕೆನಾ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಗೆ ಹೋಗಿದ್ದು? ಪರವಾಗಿಲ್ಲ ಬಿಡಮ್ಮ. ಯಾವ ಏರಿಯಾದಲ್ಲಿ ಮನೆ ನೋಡಿದ್ಯಾ? ಪ್ರಕಾಶ್ ನಗರ. ಅಲ್ಲ, ಅದು ಅಲ್ಲಿ ರೆಂಟ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ತೊಂದ್ರೆ ಇಲ್ಲ, ನನಗೆ ಓಕೆ ಅನ್ಸ್ತು. ಅಲ್ಲಮ್ಮ, ಮೊನ್ನೆ ತಾನೇ ಮನೆ ನೋಡ್ಬೇಕು ಅಂತಿದ್ದೆ, ಈಗಾಗ್ಲೇ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಿದ್ಯಾ. ಯಾಕಮ್ಮ ಇಷ್ಟು ಬೇಗ? ಹಾ ಅಣ್ಣ, ಇಷ್ಟು ಬೇಗ ಮನೆ ಸಿಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದೆಲ್ಲ ಸರಿ, ಮನೆ ಹೇಗಿದೆ? ಓಕೆನಾ? ಯಾಕಂದ್ರೆ ನೀನ್ ಒಬ್ಳೆ ಬೇರೆ ಇರ್ಬೇಕು. ಎಲ್ಲ ಓಕೆನೆ ಅಣ್ಣ. ಮನೇಲಿರೋರೆಲ್ಲ ಫ್ಯಾಮಿಲಿನೇ. ನನ್ ಜೊತೆನೂ ತುಂಬಾ ಚೆನ್ನಾಗೇ ಮಾತಾಡಿದ್ರು. ರೂಮ್ ಕೂಡ ತುಂಬಾ ಚೆನ್ನಾಗಿದೆ. ಇದ್ ಬಿಟ್ರೆ ಮತ್ತೆ ಈ ತರ ಮನೆ ಸಿಗುತ್ತೋ ಇಲ್ವೋ ಅಂತ ಅನ್ಸ್ತು. ಅದಕ್ಕೆ ಓನರ್ಗೆ ನಾಳೆನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನನ್ನಾದ್ರೂ ಕರ್ಕೊಂಡು ಹೋಗೋದಲ್ವಮ್ಮ? ಮನೆ ಸುತ್ತಮುತ್ತ ಹೇಗೆ ಅಂತ ವಿಚಾರಿಸ್ತಾ ಇದ್ದೆ. ಅದು ಅಣ್ಣ, ನಾನು ಈ ಮನೇಲಿರೋ ವಿಷಯನ ಅವ್ರ ಹತ್ರ ಏನೂ ಹೇಳಕ್ ಹೋಗ್ಲಿಲ್ಲ. ಗೊತ್ತಾಯ್ತಮ್ಮ. ಈ ಮನೇಲಿ ಇದ್ದೀನಿ ಅಂತ ಹೇಳಿದ್ರೆ ಬೇರೆ ಕಡೆ ಮನೆ ಸಿಗಲ್ಲ ಅಂತ ನಿಜ ಹೇಳಿಲ್ಲ ಅಲ್ವಾ? ಆ ಥರ ಏನಿಲ್ಲ ಅಣ್ಣ. ನಾನು ಚಿಕ್ಕಮಗಳೂರಿನಿಂದ ಬಂದಿರೋದು, ಅರ್ಜೆಂಟಾಗಿ ರೂಮ್ ಬೇಕು ಅಂತ ಕೇಳ್ದೆ ಅಷ್ಟೆ. ಬೇರೆಯವ್ರ ಮನೇಲಿ ಇದ್ದೀನಿ ಅಂತ ಗೊತ್ತಾದ್ರೆ ಅಲ್ಲೇನಾಯ್ತು, ಯಾಕೆ ಬಿಡ್ತಿದ್ದೀರಾ,
ಈ ತರ 1000 ಪ್ರಶ್ನೆಗಳು ಮಾಡ್ತಾರಲ್ವಾ, ಸುಮ್ಮನೆ ಯಾಕೆ ಬೇಕು ಅಂತ ಏನು ಹೇಳಲಿಲ್ಲ ಅಷ್ಟೇ. ಪ್ಲೀಸ್ ನೀವು ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲಮ್ಮ. ಇವಾಗ ನೀನು ಆ ಮನೆಗೆ ಹೋಗ್ಲೇಬೇಕಾ? ಪ್ಲೀಸ್ ಅಣ್ಣ, ನಂಗೆ ಈ ಮನೇಲಿ ಇರೋದಕ್ಕಾಗ್ತಿಲ್ಲ. ಸೈನ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಮಾಡಬೇಡಿ ಬಿಡಿ. ಪೊಲೀಸ್ನವರು ನಿಮ್ಮ ಮನೆಯವ್ರಿಗೆ ಫೋನ್ ಮಾಡ್ತಾರೆ, ನಿಮ್ಮ ಮನೆಯವ್ರು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇವಾಗ ಸರ್ಟಿಫಿಕೇಟ್ ಸುಟ್ಟು ಹಾಕಿದ್ದಾರೆ. ನಿಮ್ಮನ್ನ ಕರ್ಕೊಂಡು ಹೋದ್ಮೇಲೆ ನಿಮ್ಮ ಲೈಫ್ನ ಸುಟ್ಟು ಹಾಕೋದ್ರಲ್ಲಿ ಡೌಟೇ ಇಲ್ಲ. ನನ್ನ ಕರ್ಮ ನೋಡಿ, ಆಕ್ಸಿಡೆಂಟ್ ತಪ್ಸಕ್ ಹೋಗಿ ನನ್ನ ತಲೆನೇ ಟೈರ್ ಕೆಳಗಡೆ ಕೊಟ್ಟಂಗಾಯ್ತು. ಸಾಯೋ ತನಕ ಕಿಡ್ನಾಪ್ ಕೇಸಲ್ಲಿ ಜೈಲೊಳಗಡೆ ಇರ್ಬೇಕು. ನೀವ್ ಹೋಗಿ, ಆರ್ಯ ಕಾಯ್ತಾ ಇರ್ತಾನೆ, ಅವನ ಜೊತೆ ಆರಾಮಾಗಿರೋಗಿ. ಹೋಗಿ ಹೋಗಿ. ಗೇರು ಚೆನ್ನಾಗೇ ವರ್ಕ್ ಆಗ್ತಾ ಇದೆ. ಈ ಎಕ್ಸ್ಲೀಟರ್ ರೈಸ್ ಮಾಡ್ಬೇಡ. ಆದ್ರೆ ಒಂದ್ ಮಾತು ನೆನಪಲ್ಲಿ ಇಟ್ಕೊಳ್ರಿ, ನೀವು ಆರ್ಯನ್ ಜೊತೆ ಹಾಸ್ಟೆಲ್ಗೆ ಫ್ಲೈಟ್ ಅಲ್ಲಿ ಹೋಗುವಾಗ ಕಿಟಕಿಯಿಂದ ಒಂದ್ಸಲ ಇಣಕ್ ನೋಡಿ. ನಾನು ಯಾವ್ದಾದ್ರು ಜೈಲಲ್ಲಿ ಜಲ್ಲಿ ಬರ್ತಾ ಇರ್ತೀನಿ, ಇಲ್ಲಾಂದ್ರೆ ಗಿಡಕ್ಕೆ ನೀರ್ ಹಾಕ್ತಾ ಇರ್ತೀನಿ. ಟಾಟಾ ಮಾಡೋದ್ ಮಾತ್ರ ಮರಿಬಿಡಿ. ನೋಡಿ, ನಾನು ಕನ್ವಿನ್ಸ್ ಆಗ್ಬಿಡ್ತೀನಿ ಅಂತ ಅನ್ಕೊಂಡು ಬ್ರೈನ್ ವಾಶ್ ಮಾಡಕ್ ಬಂದ್ರೆ ಸರಿ ಇರಲ್ಲ. ಇರೋದಿನ್ನ ಹೇಳಿದ್ದು. ನಿಮ್ ಮನೆಯವರು ನನ್ನನ್ನ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಕತ್ರಿಸಿ ಅದೆಲ್ಲೆಲ್ಲಿ ಬಿಸಾಕ್ತಾರೋ ಏನೋ. ಹಬ್ಬ, ಕೂತ್ಕೆ ಮೇಲೆ ಬಂದಿದ್ ಕತ್ತಿ ನೆತ್ತಿ ಮೇಲೆ ಆರೋಯ್ತು. ಬಂದ್ಯಾ? ಏನಮ್ಮ ನಿಮ್ಮಿಬ್ರು ಜಗಳ ಸರಿ ಹೋಯ್ತಾ? ಎಲ್ ಸೈನ್ ಮಾಡ್ಬೇಕು? ಇಲ್ಲಿ 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 ಇಲ್ಲಿ. ಇದು ನೀವೇ ತಗೊಂಡೋಗ್ಬಿಡಿ. ನನ್ ಬ್ಯಾಗ್ ತಂದಿಲ್ಲ, ಮನೇಲಿ ಇಸ್ಕೊತೀನಿ. ಏನಯ್ಯ, ಇನ್ನು ನಿನ್ನ ಹೆಂಡತಿ ಗರ್ಮ್ ಆಗಿದ್ದಾಳೆ? ಸಾಂಬಾರ್ಗೆ ಒಗ್ಗರಣೆ ಹಾಕೋವರೆಗೂ ಕುದೀತಾ ಇರುತ್ತೆ, ಆಮೇಲೆ ನಾರ್ಮಲ್ ಆಗ್ಬಿಡುತ್ತೆ ಬಿಡಿ ಸರ್. ಅದೇ ಉಂಡು ಮಲಗೋ ತನಕ ಅಂತೀಯಾ? ಎಸ್ ಎಸ್ ಸರ್, ಎಸ್. ನೋಡು, ನನ್ನ ಅನುಭವದಲ್ಲಿ ನೀನೊಂದು ಒಳ್ಳೆ ಅಡ್ವೈಸ್ ಮಾಡ್ತೀನಿ. ನಾನು ಹೇಳ್ಕೊಳಕಷ್ಟೇ ಸ್ಟೇಷನ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್, ಆದ್ರೆ ಮನೆಯಲ್ಲಿ ನನ್ನ ಹೆಡ್ ಮೇಲೆ ಕೂತಿರೋದು ನನ್ನ ಹೆಂಡತಿ. ನೀನು ಮಾತ್ರ ಹೆಂಡತಿನ ಹೆಡ್ ಮೇಲೆ ಕೂರಿಸ್ಕೊಂಡು ಹೆಡ್ಡೇಕ್ ಬರೋ ತರ ಮಾಡ್ಕೊಂಬೇಡ. ವೈಫ್ ನ ಮ್ಯಾನೇಜ್ ಮಾಡಿ ಮೇಂಟೈನ್ ಮಾಡೋದನ್ನ ಕಲಿ. 100 ವರ್ಷ ಚೆನ್ನಾಗಿ ಬಾಳ್ತೀಯ. ಸರಿ ಸರ್. ತಗೊಂಡೋಗಿದ್ದೀನ, ಒಳ್ಳೇದಾಗ್ಲಿ. ಸರ್, ಇವತ್ತು ನಮ್ಮಿಬ್ರಿಗೂ ಕಾನೂನು ಪ್ರಕಾರ ಮದ್ವೆ ಆಯ್ತು ಅಲ್ವಾ ಸರ್? ಹೌದು. ಇನ್ ಮುಂದೆ ನಮ್ಮಿಬ್ರನ್ನ ಯಾರು ದೂರ ಮಾಡಕ್ ಆಗಲ್ಲ ಅಲ್ವಾ ಸರ್? ನೀವಿಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದ್ರೆ ಯಾರು ಏನೂ ಮಾಡಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಸರಿ ಸರ್, ಬರ್ತೀನಿ ಸರ್. ಇನ್ನು ಟೆನ್ಷನ್ ಅಲ್ಲೇ ಇದ್ದೀರಾ ನೀವು? ನನಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿತ್ತು ಮೇಡಮ್. ಸದ್ಯ ಆ ದೇವ್ರು ಕಂಡ್ಬಿಟ್ಟ. ಸರಿ ಸರಿ ಸರಿ, ನೀವು ಕಂಡ್ಬಿಟ್ರಿ, ಎಲ್ಲ ಸರಿ ಹೋಯ್ತು. ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಆಕ್ಚುಲಿ ನಾನು ಸೈನ್ ಮಾಡಿದ್ದು ನಿಮಗ್ ನನ್ನಿಂದ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಹಬ್ಬ, ಐಸ್ ಕ್ಯಾಂಡಿನ ಹಾರ್ಟ್ ಅಲ್ಲಿ ಊತಾಗ್ತಂಗಾಯ್ತು ಮೇಡಮ್. ಅಂದ್ರೆ ಅಟ್ಲೀಸ್ಟ್ ನನ್ ಮೇಲೆ ಅಷ್ಟಾದ್ರೂ ಕನಿಕರ ಇದೆಯಲ್ಲ ಅಂತ. ಥ್ಯಾಂಕ್ ಯು ಮೇಡಮ್. ಹುಷಾರು, ಮುಂದೆ ನೋಡಿ. ಮೇಡಮ್, ಹರಿ ಇರುವಾಗ ಡೋಂಟ್ ವರಿ. ಸ್ಟೇರಿಂಗ್ ನಮ್ ಕೈಯಲ್ಲಿ ಇಲ್ಲ ಅಂದ್ರು ಎಲ್ಲ ನಮ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ಮನೆಗೆ ಹೋಗ್ತಿದ್ದಾಗೆ ಎಲ್ರಿಗೂ ವಿಷಯ ಹೇಳ್ಬಿಡಿ. ಸರ್ಟಿಫಿಕೇಟ್ ಬಗ್ಗೆನಾ? ನೀವೇ ಹೇಳ್ಬಿಡಿ, ಎಲ್ರು ಖುಷಿ ಪಡ್ತಾರೆ. ಸರ್ಟಿಫಿಕೇಟ್ ಬಗ್ಗೆ ಅಲ್ಲ, ನಮ್ ಬಗ್ಗೆ. ಅಂದ್ರೆ ಈಗ ನೀವು ಮನೆಗೆ ಒಬ್ರೇ ಹೋದ್ರೆ ನಿಮ್ನ ಪ್ರಶ್ನೆ ಮಾಡ್ತಾರಲ್ಲ, ಅವಾಗಾದ್ರೂ ನೀವು ನಮ್ ಬಗ್ಗೆ ಹೇಳಲೇಬೇಕಲ್ಲ.
ಒಬ್ನೇನಾ? ಇವಾಗ ನಾವಿಬ್ರು ನಮ್ಮನೆಗೆ ತಾನೇ ಹೋಗ್ತಿರೋದು. ನಾವೀಗ ಹೋಗ್ತಿರೋದು ನಾನ್ ನೋಡಿರೋ ಬಾಡ್ಗೆ ಮನೆಗೆ. ಮೇಡಮ್ ಏನ್ ಹೇಳ್ತಿದ್ದೀರಾ? ಕಾನೂನು ಪ್ರಕಾರ ನಾವಿಬ್ರು ಗಂಡ ಹೆಂಡ್ತಿ ಇವಾಗ ಒಟ್ಟಿಗೆ ಇರ್ಬೇಕು, ಇಲ್ಲಾಂದ್ರೆ ಪೊಲೀಸ್ನವ್ರು ಸುಮ್ನೆ ಬಿಡ್ತಾರ ನನ್ನ? ಕಾನೂನ್ ಪ್ರಕಾರ ಹೌದು, ಆದ್ರೆ ಒಂದೇ ಮನೇಲೇ ಇರ್ಬೇಕು ಅಂತ ಅದ್ರಲ್ಲೂ ಎಲ್ಲೂ ಮೆನ್ಷನ್ ಮಾಡಿಲ್ವಲ್ಲ. ನಾನ್ ಬೇರೆ ಕಡೆ ಇದ್ದು ಕೆಲಸ ಮಾಡ್ಬಾರ್ದು ಅಂತ ಯಾರು ರೂಲ್ಸ್ ಮಾಡೋ ಹಾಗಿಲ್ಲ. ಯಾಕೆ ಎಷ್ಟೋ ಜನ ಗಂಡ ಹೆಂಡತಿ ದೂರ ದೂರ ಇದ್ದು ಸಂಸಾರ ನಡ್ಸಲ್ವಾ? ಕರೆಕ್ಟ್ ಮೇಡಮ್. ಅಂತೂ ನಾವಿಬ್ರು ಗಂಡ ಹೆಂಡ್ತಿ ಅಂತ ಒಪ್ಕೊಂಡ್ರಲ್ಲ. ನಾನೆಲ್ಲ ಒಪ್ಕೊಂಡೆ? ಈಗ ತಾನೇ ನೀವೇ ಒಪ್ಕೊಂಡ್ರಲ್ಲ. ನಾನು ಕಾನೂನ್ ಪ್ರಕಾರ ಅಂತ ಅಷ್ಟೇ ಹೇಳಿದ್ದು. ಓ ಓಕೆ. ಹೊರಡೀಗ. ಅಲ್ಲ, ಪೊಲೀಸ್ನವ್ರು ಕೇಳಿದ್ರೆ ಏನ್ ಹೇಳೋದು ಅಂತ ನನಗ್ ಚಿಂತೆ. ಅವ್ರು ಕೇಳ್ದಾಗ ನಾನೇ ಉತ್ತರ ಕೊಡ್ತೀನಿ. ಈಗ ತಾವ್ ನಡೀರಿ. ಆಗ್ಲಿ ಮೇಡಮ್, ನೀವು ಹೇಳ್ದಾಗೆ ಜೀವನದ ಗಾಡಿ ನಡೀಲಿ. ಹಾ ರೀ, ಮುಂದೆ ಲೆಫ್ಟ್. ಆಯ್ತು ಮೇಡಮ್, ಗೊತ್ತು. ಮುಂದೆ ಲೆಫ್ಟ್ ಆದ್ಮೇಲೆ ರೈಟ್, ಕರೆಕ್ಟ್ ತಾನೆ? ಪರವಾಗಿಲ್ವೇ? ಈ ಏರಿಯಾ ರೂಟ್ಗಳೆಲ್ಲ ನಮ್ಮ ಅಂಗೈಯಲ್ಲಿರೋ ರೇಖೆಗಳ ತರ. ತೊಳಿ ಮೇಡಮ್. ಸರಿ, ಬರ್ತೀನಿ. ಸರಿ ಆಯ್ತು. ಮನೇಲಿ ನಾನು ಹೊರಟಾಗ ಬೇಜಾರು ಮಾಡ್ಕೊಂಡಿದ್ದವರು ಈಗ ಇಷ್ಟೊಂದು ಆರಾಮಾಗಿದಾರಲ್ಲ.